ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಶ್ರೀ ವಿಜಯಾಭೂತಿ ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಯಯಾತಿ ಚರಿತ್ರವು ಶುಕ್ರನು ಸುರಾಪಾನವನ್ನು ನಿಷೇಧಿಸಿದುದು ಎಂಬ 70ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಮೇಲೆ ಜನಮೇಜಯನು ವೈಶಂಪಾಯನನನ್ನು ಕುರಿತು, ಓ ತಪೋಧನ, ದಕ್ಷ ಪ್ರಜಾಪತಿಯ 10ನೆಯ ಸಂತತಿಯವನು, ನಮ್ಮ ವಂಶಕ್ಕೆ ಕೂಟಸ್ಥನೂ ಆದ ಯಯಾತಿಯು ಕ್ಷತ್ರಿಯ ದುರ್ಲಭಳಾದ ಶುಕ್ರನ ಮಗಳನ್ನು ಮದುವೆಯಾದುದು ಹೇಗೆ? ನನಗೆ ಆ ವೃತ್ತಾಂತವನ್ನು ವಿಸ್ತಾರವಾಗಿ ಕೇಳಬೇಕೆಂಬ ಅಪೇಕ್ಷೆಯು ಹುಟ್ಟಿರುವುದು. ಆಯಾ ವಂಶಗಳಿಗೆ ಮೂಲ ಪುರುಷರಾದ ಬೇರೆ ಬೇರೆ ರಾಜರನ್ನು, ಅವರ ತಲೆಮಾರುಗಳನ್ನು ನನಗೆ ವಿವರವಾಗಿ ತಿಳಿಸು ಎಂದನು. ಅದಕ್ಕೆ ಆ ವೈಶಂಪಾಯನನು, ಓ ಜನಮೇಜಯ ರಾಜ, ಯಯಾತಿಯು ದೇವೇಂದ್ರನಿಗೆ ಸಮಾನವಾದ ಕಾಂತಿಯಿಂದ ಬೆಳಗುತ್ತಿದ್ದವನು. ಆತನನ್ನು ಶುಕ್ರನು ವೃಷಪರ್ವನೆಂಬ ಅಸುರ ರಾಜನು ತಮ್ಮ ಕನ್ಯೆಯರಿಗೆ ವರನನ್ನಾಗಿ ಮಾಡಿಕೊಳ್ಳಬೇಕೆಂದು ಪ್ರಯತ್ನಿಸಿದ ರೀತಿಯನ್ನು ನಿನಗೆ ತಿಳಿಸುವೆನು. ಅವರ ಜಂಗಮಾತ್ಮಕವಾದ ತ್ರಿಲೋಕಾಧಿಪತ್ಯದ ವಿಷಯದಲ್ಲಿ ದೇವತೆಗಳಿಗೂ ಅಸುರರಿಗೂ ಯುದ್ಧವು ನಡೆಯಿತು. ಆಗ ದೇವತೆಗಳು ದೈತ್ಯರನ್ನು ಜಯಿಸಬೇಕೆಂಬ ಉದ್ದೇಶದಿಂದ ಒಂದು ಯಜ್ಞವನ್ನು ಉಪಕ್ರಮಿಸಿ ಆ ಯಜ್ಞಕ್ಕೆ ಬೃಹಸ್ಪತಿಯನ್ನು ಪುರೋಹಿತನನ್ನಾಗಿ ಮಾಡಿಕೊಂಡರು. ಹಾಗೆಯೇ ಭೃಗುಪುತ್ರನಾದ ಶುಕ್ರನು ಅಸುರರಿಗೆ ಪುರೋಹಿತನಾದನು. ಆ ಬ್ರಾಹ್ಮಣೋತ್ತಮರಿಬ್ಬರು ಯುಕ್ತಿಯಲ್ಲಿ ಒಬ್ಬರನ್ನೊಬ್ಬರು ಮೀರಿಸುತ್ತಿದ್ದವರು. ಆ ಯುದ್ಧದಲ್ಲಿ ಶುಕ್ರಾಚಾರ್ಯನು ಅಸುರರ ಕಡೆಯಲ್ಲಿ ಸತ್ತವರೆಲ್ಲರನ್ನು ತನ್ನ ವಿದ್ಯಾ ಪ್ರಭಾವದಿಂದ ಬದುಕಿಸುತ್ತಿದ್ದನು. ಹಾಗೆ ಬದುಕಿಸಿದವರು ತಿರುಗಿ ಯುದ್ಧಕ್ಕೆ ಬರುತ್ತಿದ್ದರು. ಅಸುರರಿಂದ ಕೊಲ್ಲಲ್ಪಟ್ಟ ದೇವತೆಗಳನ್ನಾದರೂ ಬೃಹಸ್ಪತಿಯು ಬದುಕಿಸಲಾರದೆ ಹೋದನು. ಶುಕ್ರಾಚಾರ್ಯನಿಗೆ ತಿಳಿದಿದ್ದ ಸಂಜೀವನಿ ಎಂಬ ವಿದ್ಯೆಯು ಬೃಹಸ್ಪತಿಗೆ ತಿಳಿಯದು. ಇದರಿಂದ ದೇವತೆಗಳಿಗೆ ಭೀತಿ ಹುಟ್ಟಿತು. ತಮ್ಮ ಪುರೋಹಿತನಾದ ಬೃಹಸ್ಪತಿಗೆ ಹಿರಿಯ ಮಗನಾದ ಕಚನ ಬಳಿಗೆ ಹೋಗಿ, ನಿನ್ನನ್ನು ನಂಬಿ ಬಂದ ನಮಗೆ ನೀನೊಂದು ಉಪಕಾರವನ್ನು ಮಾಡಿ ಬದುಕಿಸಬೇಕು. ಶುಕ್ರನಲ್ಲಿರುವ ಮೃತ ಸಂಜೀವಿನಿ ವಿದ್ಯೆಯನ್ನು ಜಾಗೃತೆಯಾಗಿ ಕಲಿತುಕೊಂಡು ಬಾ. ಆಗ ನಿನಗೂ ನಮ್ಮೊಡನೆ ಯಜ್ಞಗಳಲ್ಲಿ ಹವಿರ್ಭಾಗವು ಸಿಕ್ಕುವುದು. ನೀನು ಶುಕ್ರಾಚಾರ್ಯನನ್ನು ವೃಷಪರ್ವನ ಸಮೀಪದಲ್ಲಿ ಯಾವಾಗಲೂ ನೋಡಬಹುದು. ಆತನು ಅಲ್ಲಿದ್ದುಕೊಂಡು ಬಹಳ ಎಚ್ಚರಿಕೆಯಿಂದ ಅಸುರರನ್ನು ಕಾಪಾಡುತ್ತಿರುವನು. ಅಸುರರಲ್ಲದವರನ್ನು ಅವನು ಕೆಡಿಸುವನು. ನಾವಾದರೂ ಇನ್ನು ಯುವಕನಾದುದರಿಂದ, ಅಂದರೆ ಕಚನನ್ನು ಕುರಿತು ಹೇಳುತ್ತಿರುವುದು, ನೀನಾದರೂ ಇನ್ನು ಯುವಕನಾದುದರಿಂದ ಆ ಶುಕ್ರನಿಗೆ ತಕ್ಕ ಶುಶ್ರೂಷೆಗಳನ್ನು ಮಾಡಿ ಆತನನ್ನು ಸಂತೋಷಪಡಿಸಬಲ್ಲೆ. ಅಲ್ಲದೆ ಆತನ ಕುಮಾರಿಯಾದ ದೇವಯಾನಿಯನ್ನು ಯುಕ್ತಿ ಚಮತ್ಕಾರಗಳಿಂದಲೂ ಪ್ರಿಯ ವಾಕ್ಯಗಳಿಂದಲೂ ಮುಖಸ್ತುತಿಯಿಂದಲೂ ಗುಣಗಳಿಂದಲೂ ಶೀಲದಿಂದಲೂ ಸಂತೋಷಪಡಿಸಲು ನೀನೇ ಶಕ್ತನು. ದೇವಯಾನಿಗೆ ಸಂತೋಷವನ್ನು ಉಂಟು ಮಾಡಿದರೆ ನಿನಗೆ ಆ ವಿದ್ಯೆಯು ಸುಲಭವಾಗಿ ಲಭಿಸುವುದು ಎಂದನು. ಕಚನು ದೇವತೆಗಳ ಪ್ರಾರ್ಥನೆಗೆ ಒಪ್ಪಿ ಅವರ ಪೂಜೆಗಳನ್ನೆಲ್ಲ ಕೈಗೊಂಡು ಒಡನೆಯೇ ವೃಷಪರ್ವನ ಪಟ್ಟಣಕ್ಕೆ ಬಂದನು. ಅಲ್ಲಿ ಶುಕ್ರಾಚಾರ್ಯನ ಸಮೀಪಕ್ಕೆ ಹೋಗಿ ಆತನನ್ನು ಕುರಿತು, ನಾನು ಅಂಗೀರಸ ಮಹರ್ಷಿಯ ಪೌತ್ರನು, ಸಾಕ್ಷಾತ್ತಾಗಿ ಬೃಹಸ್ಪತಿಯ ಜ್ಯೇಷ್ಠ ಪುತ್ರನು. ನನ್ನ ಹೆಸರು ಕಚನು. ನನ್ನನ್ನು ನೀವು ನಿಮ್ಮ ಶಿಷ್ಯನನ್ನಾಗಿ ಪರಿಗ್ರಹಿಸಬೇಕು. ಗುರುಗಳಾದ ತಮ್ಮಲ್ಲಿ ನಾನು 1,000 ವರ್ಷಗಳವರೆಗೆ ಶುಶ್ರೂಷೆಯನ್ನು ಮಾಡುವೆನು. ಬ್ರಾಹ್ಮಣೋತ್ತಮ, ನೀನು ನನಗೆ ಅನುಜ್ಞೆಯನ್ನು ಕೊಡು ಎಂದನು. ಆಗ ಶುಕ್ರಾಚಾರ್ಯನು, ಆಗಲಿ, ನಿನಗೆ ಸ್ವಾಗತವು. ನಿನ್ನ ಪ್ರಾರ್ಥನೆಯನ್ನು ಅಂಗೀಕರಿಸುವೆನು. ನೀನು ನನಗೆ ಗೌರವಾರ್ಹನಾದುದರಿಂದ ಗೌರವಿಸುವೆನು. ಇದರಿಂದ ಬೃಹಸ್ಪತಿಗೂ ಮರ್ಯಾದೆಯನ್ನು ಮಾಡಿದಂತಾಗುವುದು ಎಂದನು. ಕಚನು ಅದರಂತೆ ಅಲ್ಲಿ ಬ್ರಹ್ಮಚರ್ಯವನ್ನು ಕೈಗೊಂಡನು. ಭರತ ಕುಲೋತ್ತಮ, ಆಗ ಕಚನು ಶುಕ್ರಾಚಾರ್ಯನು ತನಗೆ ನೇಮಿಸಿದ ಮೇರೆಗೆ ಆತನ ಶುಶ್ರೂಷೆಗಳನ್ನು ಮಾಡುತ್ತಿದ್ದುದಲ್ಲದೆ ಒಳ್ಳೆ ಯೌವನವುಳ್ಳ ಆತನ ಮಗಳಾದ ದೇವಯಾನಿಯನ್ನು ಸಂತೋಷಪಡಿಸುವುದಕ್ಕೂ ನಾನಾ ವಿಧವಾದ ಪ್ರಯತ್ನಗಳನ್ನು ನಡೆಸುತ್ತಿದ್ದನು. ಹಾಡುಗಳನ್ನು ಹಾಡುವುದು, ಆಟಗಳನ್ನಾಡುವುದು, ವಾದ್ಯಗಳನ್ನು ನುಡಿಸುವುದು, ಇವೇ ಮುಂತಾದವುಗಳಿಂದ ಆ ದೇವಯಾನಿಯನ್ನು ಸಂತೋಷಪಡಿಸುತ್ತಿದ್ದನು. ಆತನು ಆ ದೇವಯಾನಿಯೊಡನೆ ಸ್ನೇಹಭಾವವನ್ನು ಸೂಚಿಸುತ್ತಾ ಹೂವುಗಳನ್ನು ಕೊಯ್ದು ತರುವುದು, ಆ ಹೂಗಳನ್ನು ಕಟ್ಟುವುದು, ಆಕೆಯು ಹೇಳಿದ ಕೆಲಸಗಳನ್ನು ಮಾಡುವುದು, ಈ ರೀತಿಯಲ್ಲಿ ಆಕೆಗೂ ಸಂತೋಷವನ್ನು ಹೆಚ್ಚಿಸುತ್ತಿದ್ದನು.
ಆಕೆಯು ಈ ಬ್ರಾಹ್ಮಣ ಯುವಕನೊಡನೆ ಏಕಾಂತವಾಗಿ ಆಡುತ್ತಲೂ ಹಾಡುತ್ತಲೂ ಆತನು ತನ್ನನ್ನು ಉಪಚರಿಸಿದಂತೆಯೇ ಆತನನ್ನು ತಾನು ಉಪಚರಿಸುತ್ತಲೂ ಇದ್ದಳು. ಯುವತಿಯರು ಸಾಮಾನ್ಯವಾಗಿ ಹಾಡುವವನು, ಹಣವನ್ನು ಕೊಡತಕ್ಕವನು, ಹಿತವಾದ ಮಾತುಗಳನ್ನು ಆಡತಕ್ಕವನು, ಸುಂದರ ದೇಹವುಳ್ಳವನು, ಹೂಗಳನ್ನು ಮುಡಿದವನು ಇಂಥವರನ್ನೇ ಪ್ರೀತಿಸುವರು. ಕಚನು ಹೀಗೆ 100 ವರ್ಷಗಳ ಕಾಲವನ್ನು ಬ್ರಹ್ಮಚರ್ಯದಲ್ಲಿ ಕಳೆದನು. ಅಸುರರಿಗೆ ಈ ಕಚನು ಯಾರೆಂದು ತಿಳಿದು ಹೋಯಿತು. ತಮಗೆ ಬೃಹಸ್ಪತಿಯಲ್ಲಿದ್ದ ದ್ವೇಷವನ್ನು ತೀರಿಸುವುದಕ್ಕಾಗಿಯೂ ಆ ಕಚನು ಶುಕ್ರಾಚಾರ್ಯನಿಂದ ಸತ್ತವರನ್ನು ಬದುಕಿಸುವ ವಿದ್ಯೆಯನ್ನು ಕಲಿತುಕೊಂಡು ಹೋಗದಂತೆ ಮಾಡುವುದಕ್ಕಾಗಿಯೂ ಸಮಯ ನಿರೀಕ್ಷಣೆಯಲ್ಲಿದ್ದು ಆತನು ಕಾಡಿನಲ್ಲಿ ಏಕಾಕಿಯಾಗಿ ದನಗಳನ್ನು ಮೇಯಿಸುತ್ತಿರುವುದನ್ನು ನೋಡಿ ಆತನನ್ನು ಕೊಂದು ಅವನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ನಾಯಿಗಳಿಗೆ ಹಾಕಿದರು. ಆಮೇಲೆ ಹಸುಗಳಿಗೆ ಕಾವಲಿಲ್ಲದೆ ಅವು ಮಾತ್ರ ಮನೆಗೆ ಬಂದವು. ಕಚನು ಬಾರದೆ ಪಶುಗಳು ಮಾತ್ರ ಹಿಂತಿರುಗಿ ಬರುವುದನ್ನು ನೋಡಿದ ದೇವಯಾನಿಯು ತನ್ನ ತಂದೆಯನ್ನು ಕುರಿತು, ಅಪ್ಪ, ನಿನ್ನ ಅಗ್ನಿಹೋತ್ರವು ಮುಗಿಯಿತು, ಸೂರ್ಯನು ಅಸ್ತಮಿಸಿದನು, ನಮ್ಮ ಹಸುಗಳು ಮಾತ್ರ ಕಾಡಿನಿಂದ ಕಾವಲಿಲ್ಲದೆ ಬಂದು ಬಿಟ್ಟವು. ಕಚನೆಲ್ಲಿಯೋ ಕಾಣೆನು. ಕಚನು ಕೊಲ್ಲಲ್ಪಟ್ಟಿರಬೇಕು, ಅಥವಾ ಅವನೇ ಹೇಗೋ ಸತ್ತಿರಬೇಕು. ಇದರಲ್ಲಿ ಯಾವ ಸಂದೇಹವೂ ಇಲ್ಲ. ಅವನನ್ನು ಬಿಟ್ಟು ನಾನು ಬದುಕಿರಲಾರನು, ಸತ್ಯವಾಗಿ ಹೇಳುವೆನು ಎಂದಳು. ಅದಕ್ಕೆ ಶುಕ್ರಾಚಾರ್ಯನು, ಅಮ್ಮ, ಚಿಂತಿಸಬೇಡ, ನಾನು ಅವನನ್ನು ಈಗಲೇ ಬದುಕಿಸುವೆನು. ನಾನು ಈಗ ಅವನ ಹೆಸರನ್ನು ಹಿಡಿದು ಕರೆದ ಮಾತ್ರಕ್ಕೆ ಬರಮಾಡುವೆನು ಎಂದು ಹೇಳಿ ಸಂಜೀವಿನಿ ವಿದ್ಯೆಯನ್ನು ಉಪಯೋಗಿಸಿ ಆ ಕಚನನ್ನು ಕರೆದನು. ಆ ವಿದ್ಯೆಯ ಸಹಾಯದಿಂದ ಕರೆಯಲ್ಪಟ್ಟೊಡನೆಯೇ ಆ ಕಚನು ನಾಯಿಗಳ ದೇಹವನ್ನು ಭೇದಿಸಿಕೊಂಡು ಬಂದು ಜೀವಂತನಾಗಿ ಸಂತೋಷದಿಂದ ಮುಂದೆ ನಿಂತನು. ದೇವಯಾನಿಯು ಇಷ್ಟು ಆಲಸ್ಯವೇಕೆ ಮಾಡಿದೆ ಎಂದು ಕೇಳಲು ಆತನು ಆಕೆಯನ್ನು ಕುರಿತು, ಓ ನಾರಿಮಣಿ, ನಾನು ಸಮಿತ್ತು, ದರ್ಬೆ ಮುಂತಾದವುಗಳನ್ನು ಗಂಟು ಕಟ್ಟಿ ಹೊತ್ತುಕೊಂಡು ಬರುತ್ತಾ ಆಯಾಸದಿಂದ ಆಲದ ಮರದ ನೆಳಲಲ್ಲಿ ನಿಂತೆನು. ಹಸುಗಳ ಮಂದೆಯು ಅಲ್ಲಿಗೆ ಬಂದು ನಿಂತಿತು. ರಾಕ್ಷಸರು ಅಲ್ಲಿ ನನ್ನನ್ನು ನೋಡಿ ನೀನು ಯಾರೆಂದು ಕೇಳಿದರು. ಆಗ ನಾನು ಬೃಹಸ್ಪತಿ ಪುತ್ರನು, ನನ್ನ ಹೆಸರು ಕಚನೆಂದು ಹೇಳಲು ಅವರು ನನ್ನನ್ನು ಕೊಂದು ತುಂಡು ತುಂಡು ಮಾಡಿ ನಾಯಿಗಳಿಗೆ ಹಾಕಿ ಸಂತೋಷದಿಂದ ತಮ್ಮ ಪಟ್ಟಣಕ್ಕೆ ಹೋದರು. ಕಲ್ಯಾಣಿ, ಮಹಾತ್ಮನಾದ ನಿನ್ನ ತಂದೆಯು ತನ್ನ ಮಂತ್ರ ಪ್ರಭಾವದಿಂದ ನನ್ನನ್ನು ಕರೆದೊಡನೆಯೇ ಎಷ್ಟು ಪ್ರಯಾಸದಿಂದ ನಾನು ಜೀವಂತನಾಗಿ ನಿನ್ನ ಬಳಿಗೆ ಬಂದು ಸೇರಿದೆನು. ಇಲ್ಲದಿದ್ದರೆ ನಾನು ಸತ್ತಂತೆಯೇ ಎಂದನು. ಮತ್ತೊಮ್ಮೆ ದೇವಯಾನಿಯು, ಬ್ರಾಹ್ಮಣ, ನನಗೆ ಹೂಗಳನ್ನು ಕೊಯ್ದು ತಾ ಎಂದು ಹೇಳಲು ಕಚನು ಹಾಗೆಯೇ ಆಗಲೆಂದು ಹೇಳಿ ಹೂಗಳನ್ನು ತರಲು ವನಕ್ಕೆ ಹೋದನು. ರಾಕ್ಷಸರು ಪುನಃ ಅವನನ್ನು ಕೊಂದು ಸಮುದ್ರದಲ್ಲಿ ಬಿಸಾಡಿದರು. ಆ ಕನ್ಯೆಯು ಪುನಃ ತನ್ನ ತಂದೆಯ ಬಳಿಗೆ ಹೋಗಿ, ಆತನು ಹೋಗಿ ಬಹಳ ಹೊತ್ತಾಯಿತು ಎಂದಳು. ಶುಕ್ರನು ತಿರುಗಿ ತನ್ನ ವಿದ್ಯೆಯಿಂದ ಆತನನ್ನು ಕರೆಯಲು ಆತನು ಜೀವಂತನಾಗಿ ಬಂದು ನಿಂತು ನಡೆದ ವೃತ್ತಾಂತಗಳೆಲ್ಲವನ್ನೂ ಯಥಾವತ್ತಾಗಿ ತಿಳಿಸಿದನು. 3ನೆಯ ಸಾರಿಯೂ ರಾಕ್ಷಸರು ಆತನನ್ನು ಕೊಂದು ಆತನ ಮಾಂಸವನ್ನು ಕೊಯ್ದು ಅದನ್ನು ಸುಟ್ಟು ಭಸ್ಮ ಮಾಡಿ ಮಧ್ಯದಲ್ಲಿ ಕದಡಿ ಅದನ್ನು ಬ್ರಾಹ್ಮಣನಾದ ಶುಕ್ರಾಚಾರ್ಯನಿಗೆ ಕುಡಿಸಿದರು. ಶುಕ್ರಾಚಾರ್ಯನು ಮದ್ಯದೊಡನೆ ಆ ಕಚನ ದೇಹ ಭಸ್ಮವನ್ನು ಕುಡಿದು ಬಿಟ್ಟನು. ಆ ದೇವಯಾನಿಯು ತಿರುಗಿ ಪಾಲಕನಿಲ್ಲದೆ ಬರುತ್ತಿರುವ ಹಸುಗಳನ್ನು ನೋಡಿ ಸಂಶಯಪಟ್ಟು ತನ್ನ ತಂದೆಯನ್ನು ಕುರಿತು, ಹೂಗಳನ್ನು ತಾರೆಂದು ನಾನು ಕಚನಿಗೆ ಹೇಳಿ ಕಳುಹಿಸಿದೆನು, ಆತನಿನ್ನೂ ಬಾರಲಿಲ್ಲವಲ್ಲ. ಅಪ್ಪ, ಕಚನು ಸಂಹೃತನಾಗಿರಬೇಕು, ಇಲ್ಲದಿದ್ದರೆ ಹೇಗೋ ಸತ್ತಿರಬೇಕು. ಇದರಲ್ಲಿ ಸ್ವಲ್ಪವೂ ಸಂಶಯವಿಲ್ಲ. ಆ ಕಚನನ್ನು ಬಿಟ್ಟು ನಾನು ಹೇಗೆ ಬದುಕಿರಲಿ ಎಂದಳು. ಈ ಮಗಳ ಮಾತನ್ನು ಕೇಳಿ ಶುಕ್ರನು ಕಚನು ತನ್ನ ಹೊಟ್ಟೆಯಲ್ಲಿಯೇ ಇರುವುದನ್ನು ತಿಳಿಯದೆ ಆತನು ಹೊರಗೆ ಎಲ್ಲಿಯೋ ಇರಬಹುದೆಂದು ಭಾವಿಸಿ ಮಂತ್ರೋಚ್ಚಾರಣೆ ಮಾಡಿ ಆತನನ್ನು ಕರೆಯುತ್ತಾ ತನ್ನ ಮಗಳನ್ನು ಕುರಿತು, ಅಮ್ಮ ಕುವರಿ, ಬೃಹಸ್ಪತಿ ಕುಮಾರನಾದ ಕಚನು ಮೃತಪಟ್ಟಿರುವನು. ನನ್ನ ವಿದ್ಯಾ ಪ್ರಭಾವದಿಂದ ನಾನು ಆತನನ್ನು ಬದುಕಿಸುತ್ತಿದ್ದರು ಆತನು ಈ ರೀತಿಯಲ್ಲಿ ಹತನಾಗುತ್ತಿರುವನು. ನಾನೇನು ಮಾಡುವುದು? ದೇವಯಾನಿ, ವೇದಗಳು, ಬ್ರಾಹ್ಮಣರು, ಇಂದ್ರಾದಿ ದೇವತೆಗಳು, ಅಷ್ಟವಸುಗಳು, ಅಶ್ವಿನಿ ದೇವತೆಗಳು, ಅಸುರರು ಮತ್ತು ಜಗತ್ತೆಲ್ಲವೂ ನಿನ್ನ ಸಮೀಪಕ್ಕೆ ಬಂದೊಡನೆಯೇ ನಿನ್ನ ಪ್ರಭಾವವನ್ನು ನೋಡಿ ತಲೆ ತಗ್ಗುವರು. ಇಂಥ ಮಹಿಮೆಯುಳ್ಳ ನೀನು ವ್ಯಸನ ಪಡುವುದೇಕೆ? ಅಳಬೇಡ. ನಿನ್ನಂಥವರು ಸತ್ತವರಿಗಾಗಿ ದುಃಖ ಪಡುವುದು ಸರಿಯಲ್ಲ.
ಈ ಬ್ರಾಹ್ಮಣನನ್ನು ಬದುಕಿಸುವುದು ಇನ್ನು ಸಾಧ್ಯವಿಲ್ಲ. ಬದುಕಿಸಿದರೂ ಪುನಃ ಕೊಲ್ಲಲ್ಪಡುವನು ಎಂದನು. ಅದಕ್ಕೆ ದೇವಯಾನಿಯು, ಯಾವನಿಗೆ ಅಂಗೀರಸ ಮಹರ್ಷಿಯು ಪಿತಾಮಹನು, ಯಾವನಿಗೆ ತಪೋನಿಧಿಯಾದ ಬೃಹಸ್ಪತಿಯು ಪಿತನು, ಅಂತಹ ಮಹಾತ್ಮರ ಪುತ್ರನು ಆದ ಕಚನ ಮರಣಕ್ಕಾಗಿ ನಾನು ದುಃಖಿಸದೆ ಇರಲಾರನು. ನಾನು ಹೇಗೆ ತಾನೇ ವ್ಯಸನ ಪಡೆದಿರಲಿ? ಆತನು ಬ್ರಹ್ಮಚಾರಿ, ತಪೋಧನನು, ಪ್ರಯತ್ನಶೀಲನು, ಕಾರ್ಯ ನಿಪುಣನು. ಕಚನು ಹೋದ ದಾರಿಯನ್ನೇ ನಾನು ಅನುಸರಿಸುವೆನು. ಇನ್ನು ನಾನು ಆಹಾರವನ್ನು ಮುಟ್ಟಲಾರೆನು. ಸುಂದರಾಕಾರನಾದ ಕಚನಲ್ಲಿ ನನಗೆ ಬಹಳ ಪ್ರೀತಿ ಇರುವುದು ಎಂದಳು. ಆಗ ಶುಕ್ರನು, ನಿರಪರಾಧಿಯಾದ ನನ್ನ ಶಿಷ್ಯನನ್ನು ಕೊಂದು ಈ ರಾಕ್ಷಸರು ನನಗೆ ವಿರೋಧಿಗಳಾಗುತ್ತಿರುವರು. ಕ್ರೂರ ಕರ್ಮಿಗಳಾದ ರಾಕ್ಷಸರು ಅಡಿಗಡಿಗೆ ನನ್ನ ಮಾತುಗಳನ್ನು ಮೀರಿ ತಮಗೆ ಬ್ರಾಹ್ಮಣ ಸಹಾಯವು ದೊರಕದಂತೆ ಮಾಡಿಕೊಳ್ಳುತ್ತಿರುವರು. ಈ ಪಾಪಕ್ಕೆ ಈ ಲೋಕದಲ್ಲಿ ಪ್ರತೀಕಾರ ಉಂಟೆ? ಬ್ರಹ್ಮಹತ್ಯಾ ಪಾತಕವನ್ನು ಮಾಡಿದವನು ದೇವೇಂದ್ರನಾದರೂ ಆ ಪಾಪವು ಅವನನ್ನು ದಹಿಸದೆ ಬಿಡುವುದಿಲ್ಲ ಎಂದನು. ಪುನಃ ದೇವಯಾನಿಯು ಮೊರೆಯಿಡಲು ಶುಕ್ರಾಚಾರ್ಯನು ರಾಕ್ಷಸರ ಮೇಲೆ ಕೋಪಗೊಂಡು ಬೃಹಸ್ಪತಿ ಪುತ್ರನಾದ ಕಚನನ್ನು ಕರೆದನು. ಮಂತ್ರ ಪ್ರಭಾವದಿಂದ ಆ ಕಚನಿಗೆ ಪ್ರಜ್ಞೆ ಬಂದರು. ಗುರುವಿಗಾಗಿ ಭಯಪಡುತ್ತಾ ಆತನ ಹೊಟ್ಟೆಯೊಳಗಿಂದಲೇ ಮೆಲ್ಲಗೆ, ಮಹಾತ್ಮ, ನನ್ನನ್ನು ಅನುಗ್ರಹಿಸಬೇಕು. ನಾನು ಕಚನು, ನಿಮಗೆ ನಮಸ್ಕರಿಸುವೆನು. ನಿಮ್ಮ ಹೊಟ್ಟೆಯಲ್ಲಿ ಬೆಳೆಯುವ ಮಗನಂತೆ ನನ್ನನ್ನು ಕಾಣಬೇಕು ಎಂದನು. ಶುಕ್ರನು ಆತನನ್ನು ಕುರಿತು, ಬ್ರಾಹ್ಮಣ, ನೀನು ನನ್ನ ಹೊಟ್ಟೆಯಲ್ಲಿರುವೆಯ? ಅದು ಹೇಗೆ ನನ್ನ ಹೊಟ್ಟೆಯನ್ನು ಪ್ರವೇಶಿಸಿದೆ ಹೇಳು ಎಂದನು. ಆಗ ಕಚನು, ತಮ್ಮ ಪ್ರಭಾವದಿಂದ ನನಗೆ ಸ್ಮೃತಿಯು ತಪ್ಪಲಿಲ್ಲ. ನಡೆದ ವಿಷಯವೆಲ್ಲವೂ ನನ್ನ ಜ್ಞಾಪಕದಲ್ಲಿದೆ. ಇದೇ ರೀತಿಯಲ್ಲಿ ನನ್ನ ತಪಸ್ಸು ಕೆಡದಿರಬೇಕು. ಅದಕ್ಕಾಗಿಯೇ ನಾನು ಬಾಧೆಗಳೆಲ್ಲವನ್ನು ಸಹಿಸುತ್ತಿರುವೆನು. ಓ ಕವಿಪುತ್ರ, ರಾಕ್ಷಸರು ನನ್ನನ್ನು ಕೊಂದು ನನ್ನ ದೇಹವನ್ನು ಕತ್ತರಿಸಿ ಸುಟ್ಟು ಮದ್ಯದೊಡನೆ ಕಲಸಿ ನಿನಗೆ ಆಹಾರವಾಗಿ ಕುಡಿಸಿದರು. ನಿನಗೆ ಬ್ರಾಹ್ಮಣ ಮಾಯೆ, ಅಸುರ ಮಾಯೆ, ದೇವತೆಗಳ ಮಾಯೆ ಇವುಗಳೆಲ್ಲವೂ ಚೆನ್ನಾಗಿ ತಿಳಿದಿರುವುದರಿಂದ ಯಾರೂ ನಿನ್ನನ್ನು ಕೆಡಿಸಲಾರರು. ಹೀಗಿರುವಾಗ ನಾನು ನಿನ್ನ ಹೊಟ್ಟೆಯನ್ನು ಸೀಳಿಕೊಂಡು ಹೇಗೆ ತಾನೇ ಬರಬಲ್ಲೆನು ಎಂದನು. ಶುಕ್ರಾಚಾರ್ಯನು ತನ್ನ ಮಗಳನ್ನು ಕುರಿತು, ಅಮ್ಮ, ಈಗ ನಿನಗೆ ಪ್ರಿಯವಾದುವುದು ಹೇಳು. ನಾನು ಸತ್ತರೆ ಕಚನು ಬದುಕಬಲ್ಲನು. ನನ್ನ ಹೊಟ್ಟೆಯಲ್ಲಿರುವ ಕಚನು ಹೊಟ್ಟೆಯನ್ನು ಭೇದಿಸಿಕೊಂಡೇ ಹೊರಗೆ ಬರಬೇಕು ಎಂದನು. ಆ ಮಾತನ್ನು ಕೇಳಿದ ದೇವಯಾನಿಯು, ನನಗೆ ಕಚನು ಸಾಯುವುದು, ನೀನು ಸಾಯುವುದು ಎರಡೂ ಒಂದೇ. ಇವೆರಡೂ ದುಃಖಗಳು ನನ್ನನ್ನು ಬೆಂಕಿಯಂತೆ ಸುಡುವವು. ಕಚನು ಸತ್ತರೂ ನನಗೆ ಸುಖವಿಲ್ಲ, ನೀನು ಮೃತನಾದರೂ ನಾನು ಬದುಕುವುದು ಪ್ರಯಾಸವು ಎಂದಳು. ಅದನ್ನು ಕೇಳಿ ಶುಕ್ರನು, ಬೃಹಸ್ಪತಿ ಕುಮಾರ, ನಿನಗೆ ಸಂಪೂರ್ಣವಾಗಿ ಕಾರ್ಯಸಿದ್ಧಿಯಾಗಿರುವುದು. ನೀನು ದೇವಯಾನಿಯಲ್ಲಿ ಪೂರ್ಣವಾದ ಭಕ್ತಿಯನ್ನಿಟ್ಟಿರುವೆ. ನೀನು ಕಚವೇಷವನ್ನು ಧರಿಸಿ ಬಂದ ದೇವೇಂದ್ರನೇ ಆಗಿಲ್ಲದ ಪಕ್ಷದಲ್ಲಿ ನಿನಗೆ ಈಗ ಸಂಜೀವನಿ ಎಂಬ ವಿದ್ಯೆಯನ್ನು ಉಪದೇಶಿಸುವೆನು. ಬ್ರಾಹ್ಮಣರು ಹೊರತು ಮತ್ತೆ ಯಾರೂ ನನ್ನ ಹೊಟ್ಟೆಯಿಂದ ಜೀವಿಸಿ ಬರಲಾರರು. ಆದುದರಿಂದ ನೀನು ಆ ವಿದ್ಯೆಯನ್ನು ಸ್ವೀಕರಿಸು. ನೀನು ನನ್ನ ಮಂತ್ರ ಪ್ರಭಾವದಿಂದ ಹೊಟ್ಟೆಯಲ್ಲಿ ಹುಟ್ಟಿದ ಪುತ್ರನಂತೆ ನನ್ನ ದೇಹದಿಂದ ಹೊರಗೆ ಬಂದ ಮೇಲೆ ನೀನು ನನ್ನನ್ನು ತಿರುಗಿ ಬದುಕಿಸುವೆಯಷ್ಟೇ. ಗುರುವಿನ ಬಳಿಯಲ್ಲಿ ಉಪದೇಶವನ್ನು ಹೊಂದಿ ವಿದ್ಯಾವಂತನಾದ ನಿನಗೆ ಈ ಧರ್ಮಬುದ್ಧಿಯು ಮಾತ್ರ ತಪ್ಪದಿರಲಿ ಎಂದನು. ತನ್ನ ಗುರುವಾದ ಶುಕ್ರಾಚಾರ್ಯನಿಂದ ಉಪದೇಶವನ್ನು ಹೊಂದಿ ವಿದ್ವಾಂಸನಾದ ಆ ಕಚನು ಆತನ ದೇಹವನ್ನೇ ಭೇದಿಸಿಕೊಂಡು ಶುಕ್ಲ ಪಕ್ಷದ ಪೂರ್ಣಿಮೆಯ ದಿನದಲ್ಲಿ ಚಂದ್ರನು ಒದಗಿಸುವಂತೆ ಹೊರಗೆ ಬಂದನು. ವೇದವೇ ಮನುಷ್ಯ ರೂಪವನ್ನು ತಾಳಿ ಬಂದಂತಿದ್ದ ಆ ಶುಕ್ರಾಚಾರ್ಯನು ಒಡನೆಯೇ ಮೃತನಾಗಿ ಕೆಳಗೆ ಬೀಳಲು ಅದನ್ನು ನೋಡಿ ಕಚನು ಆತನನ್ನು ಮಂತ್ರವಿದ್ಯಾ ಪ್ರಭಾವದಿಂದ ಬದುಕಿಸಿ ಅವನಲ್ಲಿ ತಾನು ಕಲಿತ ವಿದ್ಯೆಯನ್ನು ಸಫಲಗೊಳಿಸಿದನು. ಗುರುವನ್ನು ನಮಸ್ಕರಿಸಿ ಆತನೊಡನೆ, ವಿದ್ಯಾಹೀನನಾದವನ ಕಿವಿಗೆ ವಿದ್ಯೆ ಎಂಬ ಅಮೃತವನ್ನು ಸುರಿದ ನಿಮ್ಮಂತಹ ಆಚಾರ್ಯರನ್ನು ನಾನು ತಂದೆಯಂತೆಯೂ ತಾಯಿಯಂತೆಯೂ ಭಾವಿಸುವೆನು. ಗುರುವಿನಿಂದ ತನಗಾದ ಉಪಕಾರವನ್ನು ತಿಳಿದವರು ಆತನಿಗೆ ಕೇಡನ್ನು ಬಯಸರು. ಎಲ್ಲಕ್ಕಿಂತಲೂ ಉತ್ತಮವಾದ ವಿದ್ಯೆಯನ್ನು ಉಪದೇಶಿಸಿದವನು ಉತ್ತಮ ವಿದ್ಯೆಗಳಿಗೆ ನಿಧಿಯು ಪೂಜಾರ್ಹನೂ ಆದ ಗುರುವಿನಿಂದ ವಿದ್ಯೆಯನ್ನು ಕಲಿತು ಆತನನ್ನೇ ಯಾರು ಪೂಜಿಸದಿರುವರೋ ಅವರು ನಿಂದಾರ್ಹರಾಗಿ ನರಕಕ್ಕೆ ಹೋಗುವರು ಎಂದನು.
ವಿದ್ವಾಂಸನು ಮಹಾನುಭಾವನು ಆದ ಶುಕ್ರನು ಮದ್ಯಪಾನದಿಂದ ತಾನು ಬುದ್ಧಿಗೆಟ್ಟು ಕ್ರೂರವಾದ ಉನ್ಮಾದವನ್ನು ಹೊಂದಿ ತನಗೆ ಅತಿ ಪ್ರಿಯನಾದ ಕಚನ ಮಾಂಸವನ್ನೇ ತಾನು ಸೇವನೆ ಮಾಡಿದುದನ್ನು ಜ್ಞಾಪಕಕ್ಕೆ ತಂದುಕೊಂಡು ಬ್ರಾಹ್ಮಣರಿಗೆ ಹಿತವನ್ನು ಉಂಟು ಮಾಡುವ ಉದ್ದೇಶದಿಂದ ಹೀಗೆಂದು ಶಪಿಸುವನು. ಇದು ಮೊದಲು ಯಾವ ಬ್ರಾಹ್ಮಣನು ಬುದ್ಧಿಗೆಟ್ಟು ಮದ್ಯಪಾನ ಮಾಡುವನೋ ಅಂಥವನು ಬುದ್ಧಿ ವಿಕ್ಷೇಪವುಳ್ಳವನಾಗಿ ಧರ್ಮ ಭ್ರಷ್ಟನಾಗಿ ಬ್ರಹ್ಮಹತ್ಯ ದೋಷವನ್ನು ಹೊಂದಿ ಇಹ ಪರಗಳೆರಡರಲ್ಲಿಯೂ ನಿಂದಾರ್ಹನಾಗುವನು. ಸಮಸ್ತ ಲೋಕಗಳಿಗೂ ಮಾರ್ಗ ಪ್ರದರ್ಶಕವಾದ ಈ ಬ್ರಾಹ್ಮಣ ಧರ್ಮವನ್ನು ನೆಲೆಗೊಳಿಸುವುದಕ್ಕಾಗಿಯೇ ಈ ಸಿದ್ಧಾಂತವನ್ನು ವಿಧಿಸಿರುವೆನು. ಈ ನನ್ನ ವಾಕ್ಯಗಳನ್ನು ಗುರುಗಳ ಬಳಿಯಲ್ಲಿ ಶಾಸ್ತ್ರಗಳನ್ನು ಅಭ್ಯಾಸ ಮಾಡಿದ ಸತ್ಪುರುಷರಾದ ಬ್ರಾಹ್ಮಣರು, ದೇವತೆಗಳು, ಸಮಸ್ತ ಜನರು ಕೇಳಲಿ ಎಂದನು. ಅಪಾರ ಮಹಿಮನು ತಪೋನಿಧಿಯೂ ಆದ ಶುಕ್ರನು ಹೀಗೆ ಹೇಳಿ ಅಸುರರನ್ನು ಕರೆದು, ಎಲೈ ಅಸುರರೇ, ನಿಮಗೆ ಹೇಳಬೇಕಾದ ಮಾತೊಂದುಂಟು. ನೀವು ಇನ್ನೂ ಮೂಢರಾಗಿಯೇ ಇರುವಿರಿ. ಕಚನಾದರೂ ತನ್ನ ಕಾರ್ಯವನ್ನು ಸಾಧಿಸಿಕೊಂಡನು. ಮಹಾತ್ಮನಾಗಿ ನನಗೆ ಸಮಾನ ಪ್ರಭಾವವುಳ್ಳ ಈ ಬ್ರಾಹ್ಮಣನು ನನ್ನಿಂದ ಸಂಜೀವನಿ ವಿದ್ಯೆಯನ್ನು ಹೊಂದಿ ಬ್ರಹ್ಮ ಸಮನಾಗಿ ನನ್ನ ಬಳಿಯಲ್ಲಿಯೇ ಇರುವನು. ಕಚನು ದೇವತೆಗಳಿಗಾಗಿ ಈ ದುಸ್ಸಹವಾದ ಕಾರ್ಯವನ್ನು ಕೈಗೊಂಡನು. ಅವನ ಕೀರ್ತಿಯು ಶಾಶ್ವತವಾಗಿರುವುದು. ಆತನು ಯಜ್ಞ ಭಾಗಗಳಿಗೂ ಅರ್ಹನಾಗುವನು ಎಂದು ಹೇಳಿ ಸುಮ್ಮನಾದನು. ಅಸುರರು ಆಶ್ಚರ್ಯವಶರಾಗಿ ತಮ್ಮ ಮನೆಗಳಿಗೆ ಹೋದರು. ಆ ಕಚನಾದರೂ 1,000 ವರ್ಷದವರೆಗೆ ಗುರುವಿನ ಬಳಿಯಲ್ಲಿ ವಾಸ ಮಾಡಿಕೊಂಡಿದ್ದನು. ಆ ಅವಧಿಯು ಮುಗಿದೊಡನೆ ಗುರುವಿನಿಂದ ಅಪ್ಪಣೆಯನ್ನು ಪಡೆದು ಸ್ವರ್ಗಕ್ಕೆ ಹೋಗಬೇಕೆಂದು ಉದ್ದೇಶಿಸಿದನು. ಇದು 70ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.